ಫೆರಾರಿ ಕಾರು ಕಡಲ ತೀರದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ಕಾರನ್ನು ಎಳ್ಕೊಂಡು ಬಂದಿದ್ದು ಯಾರು ಗೊತ್ತಾ? ಎತ್ತಿನ ಗಾಡಿ. ಯಾವುದೇ JCB ಬರಲಿ, ಇನ್ಯಾರೂ ಬರಲಿಲ್ಲ. ಕೆಲವು ಹೈ ಎಂಡ್ ಕಾರುಗಳು ಹಾಗೇನೆ ಸ್ವಲ್ಪ ನೀರು ಹೋಗ್ಬಿಟ್ರು ಕೂಡ ಅದರಲ್ಲಿ ಗ್ರೌಂಡ್ ಲೆವೆಲ್ಲಿಂದ ತುಂಬ ಕೆಳಗಡೆ ಇರ್ತವೆ. ಅವೆಲ್ಲವೂ ಕೂಡ ಗ್ರೌಂಡ್ ಕ್ಲಿಯರೆನ್ಸ್ ಇರುತ್ತಲ್ಲ ಅದರದ್ದು ಬಹಳ ಕಡಿಮೆ ಇರ್ತವೆ. ಸ್ವಲ್ಪ ನಿಮ್ಗೆ ನೀರು ಹೋಗ್ಬಿಟ್ಟು ಒಂದು ಸಣ್ಣ ಮಳೆ ಬಂದುಬಿಟ್ಟು ರೋಡಲ್ಲಿ ನೀರು ನಿಂತ್ಕೊಂಡ್ಬಿಟ್ರು ಕೂಡ ಕೆಲವು ಹೈ ಎಂಡ್ ಕಾರುಗಳು ಈ ಥರ ಆಗಿಬಿಡ್ತವೆ. ದೊಡ್ಡ ಕೋಟಿಗಟ್ಟಲೆ ಕೊಟ್ಟು ತೊಗೊಂಡಿರ್ತಾರೆ. ಆದರೆ ಸ್ವಲ್ಪ ನೀರು ಹೋಗ್ಬಿಟ್ರೆ ಅದು ಯಾವುದು ಕೂಡ ಸ್ಟಾರ್ಟ್ ಆಗಲ್ಲ. ಇಲ್ಲಿ ಕಡಲ ತೀರಕ್ಕೆ ಈ ಕಾರ್ ಯಾಕೆ ಹೋಗಿತ್ತೋ ವಿ ಡೋಂಟ್ ನೋ, ನಮಗೆ ಗೊತ್ತಿಲ್ಲ. ಇನ್ನು ಸಾಹಸಗಳು ಸರ್ಕಸ್ಗಳೆಲ್ಲ ಇರ್ತಾವಲ್ಲ ಇವರವು, ಇಷ್ಟು ಕಾರಿದೆ ಕಡಲ ತೀರದಲ್ಲಿ ಹೋಗ್ಬಿಡೋಣ, ಸಮುದ್ರದಲ್ಲಿ ತೇಲಿಸ್ಬಿಡೋಣ ಅಂತೆಲ್ಲ ಹೋಗಿರ್ತಾರೆ. ನೋಡಿದ್ರೆ ಆಮೇಲೆ ಸ್ಟಾರ್ಟ್ ಆಗಿರಲಿಕ್ಕಿಲ್ಲ. ಸೊ ಇದೀಗೇನಾಗಿದೆ, ಇದನ್ನು ಎಳ್ಕೊಂಡು ಬಂದಿರೋದು ಎತ್ತಿನ ಗಾಡಿ. ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ವಿಡಿಯೋ ಬಹಳ ವೈರಲ್ ಆಗ್ತಾ ಇದೆ. ಎತ್ತಿನ ಬಂಡಿಗೆ ಶಹಬಾಸ್ ಅಂತ ಹೇಳಿದ್ದಾರೆ. ಡಿಸೆಂಬರ್ 28ನೇ ತಾರೀಕು ಮಹಾರಾಷ್ಟ್ರದ ರಾಯಗಢದ ರೆವದಂಡ ಬೀಚ್ನಲ್ಲಿ ಆಗಿರ್ತಕ್ಕಂಥ ಘಟನೆ ಇದು. ದಂಪತಿ ಈ ಕಾರಲ್ಲಿ ಬೀಚಲ್ಲಿ ಡ್ರೈವ್ ಮಾಡ್ತಾ ಇದ್ರಂತೆ. ಡ್ರೈವ್ ಮಾಡ್ತಾ ಇರ್ಬೇಕಾದ್ರೆ ಮರಳಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ ಈ ಒಂದು ಕಾರು. ಐಷಾರಾಮಿ ಫೆರಾರಿ ಕಾರನ್ನು ಹಗ್ಗದ ಮೂಲಕ ಎತ್ತಿನ ಗಾಡಿ ಕಟ್ಟಿದ್ರು. ಕೊನೆಗೆ ನೋಡಿ, ಕೋಟಿಗಟ್ಟಲೆ ಬೆಲೆ ಬಾಳುವಂಥ ಕಾರ್ನ ಎತ್ತಿನ ಗಾಡಿ ಎಳ್ಕೊಂಡು ಬಂದು ದಡಕ್ಕೆ ಮುಟ್ಸೋಂಗಾಯಿತು. ಅನಾಯಾಸವಾಗಿ ಹೊರಗಡೆ ಎಳ್ಕೊಂಡು ಬರುತ್ತೆ ಎತ್ತಿನ ಗಾಡಿ. ಸೊ ಹಾಗಾಗಿ ಅಶ್ವಶಕ್ತಿ ವಿಫಲವಾದಾಗ ಬುಲ್ ಪವರ್ ಮೇಲುಗೈ ಸಾಧಿಸ್ತಾ ಇದೆ ಅಂಥೇಳಿ ಮೆಚ್ಚುಗೆ ವ್ಯಕ್ತವಾಗಿದೆ. ಅಜಾಗರೂಕ ಚಾಲನೆ ಬಗ್ಗೆ ರೇವದಂಡ ಕರಾವಳಿ ಠಾಣೆಯಲ್ಲಿ ಇದರ ಬಗ್ಗೆ ಕೇಸ್ ದಾಖಲಾಗಿದೆ.